ಮಂಗಳಮುಖಿ ದೇವಿಕಾ ಅವರಿಂದ ಗಣಪತಿ ದೇವಾಲಯಕ್ಕೆ ಡಮರುಗವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕಾರ್ಯಕ್ರಮದ 7ನೇ ವಾರ್ಡಿನ ಗಣಪತಿ ದೇವಾಲಯಕ್ಕೆ ಡಮರುಗವನ್ನು ಮಾಜಿ ಅಧ್ಯಕ್ಷೆ ಮಂಗಳಮುಖಿ ದೇವಿಕಾ ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, 7ನೇ ವಾರ್ಡಿನ ಮತದಾರರು ನನ್ನನ್ನು ಗ್ರಾಮ ಪಂಚಾಯತಿ ಸದಸ್ಯೆ ಮಾಡಿ ಅಧ್ಯಕ್ಷೆಯಾಗಲು ಸಹಕಾರ ನೀಡಿದ್ದಾರೆ ಹಾಗೂ ನನಗೆ ಬೆಂಬಲವಾಗಿ ನಿಂತು ಸಹಕಾರ ನೀಡಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಗ್ರಾಮಸ್ಥರಾದ ತಿಮ್ಮಪ್ಪ, ದೇವಾಲಯದ ಅರ್ಚಕರಾದ ಹರಿಕೇಶ್, ಎಸ್ಪಿ ಆಂಟಿ ರವಿ ಹಾಗೂ ಮಹಿಳೆಯರು ಹಾಜರಿದ್ದರು. ಗಣಪತಿ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಕೊಡುಗೆಯಾಗಿ ಈ ಗಂಟೆಯನ್ನು ಕೊಟ್ಟಿದ್ದಾರೆ, ವಾದ್ಯವನ್ನು ಕೊಟ್ಟಿದ್ದಾರೆ. ಅವರಿಂದ ಸಮಾಜಮುಖಿ ಕೆಲಸ ನಡೀತಾ ಇದೆ. ಹಾಗೆಯೇ ಭಗವಂತ ಅವರಿಗೆ ಒಳ್ಳೆಯ ಆಯಸ್ಸು, ಆರೋಗ್ಯ, ಐಶ್ವರ್ಯ ಸಕಲಾದಿಗಳನ್ನು ಕೊಟ್ಟು ಕರುಣಿಸಲಿ, ದೀರ್ಘಾಯುಷ್ಮತಿಯಾಗಿ ಬಾಳಲಿ. ಹಾಗೆ ಇದೇ ರೀತಿ ಮುಂದುವರೆದು ಅದೇ ಸಮಾಜ ಸೇವೆ ಕೆಲಸವನ್ನು ಮಾಡ್ತಾ ಇರಲಿ, ಭಗವಂತ ಶ್ರೇಯಸ್ಸನ್ನು ಕೊಡಲಿ ಅಂತ ನನ್ನ ಮಾತನ್ನು ಮಹಾಗಣಪತಿ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ, ಎಲ್ಲ ಭಕ್ತಾದಿಗಳಿಗೂ ನನ್ನ ಹೃತ್ಪೂರ್ವಕವಾದ ಸಾಲಿಗ್ರಾಮದಲ್ಲಿ 7ನೇ ಬ್ಲಾಕ್ನಲ್ಲಿ ಇವಳನ್ನ ಆಯ್ಕೆ ಮಾಡಿ ಮಂಡಲ ಪಂಚಾಯಿತಿಯ ಒಬ್ಬ ಸದಸ್ಯರನ್ನಾಗಿ ಮಾಡಿ, ಅನಂತರ ಅಧ್ಯಕ್ಷರನ್ನಾಗಿ ಮಾಡಿ ಈ ಅತ್ಯಂತ ಬೀದಿಯ ಮಹಾಜನತೆಗೆಲ್ಲ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಇವನ್ನ ಅಧ್ಯಕ್ಷೆ ಮಾಡಿ ಕೆಲಸದಕ್ಕೆ ಇವತ್ತು ಅವರ ಕೃತಜ್ಞತೆಯಿಂದ ಗಣಪತಿ ಸೇವಾ ಸಂಘದ ಒಂದು ಕಿರುಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದುವರೆದು ಮುಂದೆ ಅವರಿಗೆ ಆಯಸ್ಸು, ಆರೋಗ್ಯ ಗಣಪತಿ ಕೊಟ್ಟು ಕಾಪಾಡಬೇಕು. ನಮಸ್ಕಾರ. ಇವತ್ತಿನ ದಿವಸ ಉಗಾದಿ ಹಬ್ಬದ ಆರತಿಯ ಶುಭಾಶಯಗಳು. ನಮ್ಮ 7ನೇ ಬ್ಲಾಕು ಅಡಿಕೆ ಬೀದಿ. ನಾನು ಗಣಪತಿ ದೇವಸ್ಥಾನಕ್ಕೆ ಒಂದು ಟೈಮಲ್ಲಿ ನನಗೆ ಎಲೆಕ್ಷನ್ ನಿಲ್ಲಬೇಕಾದ್ರೆ ಕಾರಣ, ನಮಗೆ ಇಲ್ಲಿ ಒಂದು 3-4 ಹುಡುಗರಿದ್ದಾರೆ, ಪವನ್ ಅಂತ, ಅರುಣ ಅಂತ, ಇನ್ನೂ ಸ್ವಲ್ಪ ಜನ, ತುಂಬ ಜನ ಇದ್ದಾರೆ. ಅವರು ನನಗೆ, ನಾನು ತಂದೆಯಾಗಿ ಮಗನ್ನೇ ಪಡಿಬೇಕಾಗಿಲ್ಲ, ತಾಯಿಯಾಗಿ ಮಗನ್ನೇ ಪಡಿಬೇಕಾಗಿಲ್ಲ. ಅದಕ್ಕೆಲ್ಲ ಮೀರಿ ಒಂದು ಮಂಗಳಮುಖಿಗೆ ನನ್ನ ಮಕ್ಕಳ ಸಂಬಂಧ ಇಟ್ಕೊಂಡು ಒಂದು ಓಟ್ ಕೇಳಿದ್ರು ಅವತ್ತು ಆ ಖುಷಿಲಿ ನನಗೆ ಇನ್ನೊಂದು ದುಃಖನೇ ಐತೆ. ಖುಷಿಲ್ಲ, ನನಗೆ ದುಃಖ ಐತೆ. ಎಲೆಕ್ಷನ್ ಬಗ್ಗೆ ಅನ್ನೋದು ನನಗೇನು ಗೊತ್ತಿತ್ತಿಲ್ಲ. ಆ ವೈಕ್ಳು ಹೋಗಿ ಒಂದೊಂದು ಮನೆಗೂ ಹೋಗಿ ಒಂದೊಂದು ಓಟು ಕೇಳಬೇಕಾದ್ರೆ ಒಬ್ಬೊಬ್ರು ಕಾಲು ಬಿದ್ದು ಕೇಳಿರೋದು ನೋಡಿದ್ರೆ ತುಂಬಾ ದುಃಖ ಬರ್ತದೆ. ಅದೊಂದು ಖುಷಿ ನನಗೆ. ಈ ಬ್ಲಾಕಲ್ಲಿ ನನಗೆ ತುಂಬಾ ನನಗೆ ಗೌರವ ಕೊಟ್ಟು, ಹೆಣ್ಮಕ್ಳೇ ಆಗಿರ್ಬೋದು, ಹೆಂಗಸ್ರೇ ಆಗಿರ್ಬೋದು, ಗಂಡಸ್ರೇ ಆಗಿರ್ಬೋದು, ಗೌರವ ಕೊಟ್ಟು ನನಗೆ ಓಟನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬ ನಮಸ್ಕಾರ ಹೇಳ್ತೀನಿ. ನಮ್ಮ ಸಾರಾ ಮಹೇಶ್ ಅಣ್ಣವ್ರಿಗೆ, ಸಾರಾ ನಂದೀಶ್ ಅಣ್ಣವ್ರಿಗೆ, ನಮ್ಮೂರು ಗ್ರಾಮಸ್ಥರಿಗೆ, 30 ಜನ ಸದಸ್ಯರಿಗೆ, ನಾನೆಲ್ಲರಿಗೂ ಸುಧಾ ನಿಮ್ಮ ಜೊತೆ ಯಾವಾಗಲೂ ನಾನು ಭಾಗಿಯಾಗಿರ್ತೀನಿ. ನೀವು ಮುಂದೆ ಹೋದರೆ ನನಗೆ ಹಿಂದೆ ಕರೀರಿ, ನಾನು ಖಂಡಿತ ನಿಮ್ಮ ಜೊತೆ ಯಾವುದಕ್ಕೂ ಪ್ರತಿಯೊಂದಕ್ಕೂ ನಾನು ಭಾಗಿಯಾಗ್ತೀನಿ. ಇವತ್ತು ಚಿಕ್ಕದಾಗ್ಬೋದು, ನಾಳೆಗೆ ದೊಡ್ಡದಾಗ್ಬೋದು, ನಿಮ್ಮ ಜೊತೆ ಯಾವಾಗಲೂ ನಾನು ಚಿರೋಣೆಯಾಗಿರ್ತೀನಿ. ನಮಸ್ಕಾರ.